ನಮಸ್ತೆ ಸ್ನೇಹಿತರೆ. ಅಷ್ಟಕ್ಕೆ ಸಾಹೇಬ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ. ಅಷ್ಟಕ್ಕೆ ಸಾಹೇಬ್ರು ಹೇಳೋದೇನಂತಂದ್ರೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಆಗ್ತಾರೆ, ಮುಖ್ಯಮಂತ್ರಿ ಆಗೋದು ನಿಮ್ಮ ಕನಸು ಅಂತ ಹೇಳಿ ಬಹಳ ದಿನಗಳ ನಂತರ ಮಾರುತಿ ಅಷ್ಟಕ್ಕೆ ಸಾಹೇಬ್ರು ಒಂದು ಲೈವ್ ಅನ್ನ ಬಂದ್ ಮಾತಾಡಿದ್ದಾರೆ. ಓಕೆ, ಅದನ್ನ ಚಾಲೆಂಜ್ ಆಗಿ ತಗೋರೋಣ. ಇದೀವಿ ನಾವು ಕಾರ್ಯಕರ್ತರು, ನಾವೇನ್ ಸತ್ತಿಲ್ಲ. ಯಾರಪ್ಪ ಬಂದ್ರೂ ಜಾರಕಿಹೊಳಿ ಮನೆತನದಿಂದ ಸತೀಶ್ ಜಾರಕಿಹೊಳಿ ಅವರಂತೂ 2028ಕ್ಕೆ ಸಿಎಂ ಆಗಿ ಆಗ್ತಾರೆ. ಅದನ್ನಂತೂ ಯಾರಪ್ಪ ಬಂದ್ರೂ ತಡೆಯಕ್ ಸಾಧ್ಯ ಇಲ್ಲ. ಮತ್ತಿನ್ನ ಮಾರುತಿ ಅಷ್ಟಕ್ಕೆ ಸಾಹೇಬ್ರು ಹೇಳೋ ಲೆಕ್ಕದಲ್ಲಿ ಎಮ್ಕಲ್ಮಡಿ ಮತಕ್ಷೇತ್ರದಲ್ಲಿ ಆನೆಯನ್ನ ಮಾಡಿದ್ದಾರೆ. ಯಾರು ಕೂಡ ಮತ ಹಾಕೋದಿಲ್ಲ, ಅವ್ರನ್ನ ಸೋಲಿಸ್ತಾರೆ ಅಂತೇಳಿ. ಮಾನ್ಯ ಅಷ್ಟಕ್ಕೆ ಸಾಹೇಬ್ರೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎಮ್ಕಲ್ಮಡಿ ಕ್ಷೇತ್ರದಲ್ಲಿ ಕೇವಲ ಶಾಸಕರಲ್ಲ, ಕೇವಲ ಮಂತ್ರಿ ಅಲ್ಲ, ಅವರು ಎಮ್ಕಲ್ಮಡಿ ಮತಕ್ಷೇತ್ರದ ಮನೆಯಲ್ಲಿ ಕೂಡ ಹಿರಿಯ ಅಣ್ಣ ಹೇಗಿರ್ತಾರೋ ಹಿರಿಯ ಅಣ್ಣನ ಗತೆಕಿದ್ದಾರೆ. ಈಗ ನಮ್ಮ ಅಣ್ಣನ ನಾವು ಸೋಲಿಸ್ಬಿಡ್ತೀವ? ಹಾಗಾಗಿ ಇದು ತಿರುಕನ ಕನಸು ಅಂತ ಹೇಳಿ ನಮ್ಮ 7ನೇ ಕ್ಲಾಸಲ್ಲಿ ಒಂದು ಪದ್ಯ ಇತ್ತು. ಹಾಗೆ ಮಾರುತಿ ಅಷ್ಟಗಿ ಸಾಹೇಬ್ರು ಈಗ್ಲೇನೆ 2 ವರ್ಷ ಇರ್ತಾನೆ ಕನಸು ಕಾಣಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ತಿರುಕನ ಕನಸು ಅಂತ ಹೇಳಿ ಅದು ಪದ್ಯ ಇತ್ತು. ಅದು ಒಂದು ಪದ್ಯ ಇದೆ 7ನೇ ಕ್ಲಾಸಲ್ಲೋ 6ನೇ ಕ್ಲಾಸ್ಗೂ ಒಂದು ಪದ್ಯ ಬರುತ್ತದು, ತಿರುಕನ ಕನಸು. ಮಾರುತಿ ಅಷ್ಟಗಿಗೆ ಟಿಕೆಟ್ ಸಿಗುತ್ತೆ 2028ಕ್ಕೆ ಅನ್ನೋದು ಕೂಡ ತಿರಕನ ಕನಸು. ಮಾರುತಿ ಅಷ್ಟಗಿ ಅವರು ಜೆಡಿಎಸ್ ಬಿಜೆಪಿ ಅವರು ಕೂಡಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ನನಗೆ ಟಿಕೆಟ್ ಸಿಕ್ಬಿಡ್ತದೆ ಅನ್ನೋದು ಕೂಡ ತಿರಕನ ಕನಸು. ಹಾಗಾಗಿ ಮಾರುತಿ ಅಷ್ಟಗಿ ಸಾಹೇಬರು ಬರೀ ತಿರಕನ ಕನಸು ಕಾಣ್ಕೊಂತಾನೆ ಕಾಲ ಕಳಿಬೇಕಷ್ಟೇ. ಕ್ಷೇತ್ರದಲ್ಲಿ ಸಾಹೇಬರ್ ಹಿಡಿತ ಹೆಂಗಿದೆ, ಕ್ಷೇತ್ರಕ್ಕೆ ಬರದೇನೆ ಒಂದ್ಸಲ ಅವ್ರು ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಸಾಹೇಬರ ಸರಳತೆಯನ್ನ ಜನ ಅಪ್ಕೊಂಡಿದ್ದಾರೆ. ಅಷ್ಟಕ್ಕೆ ಸಾಹೇಬ್ರ ಅದು ನಿಮಗೂ ಕೂಡ ಗೊತ್ತು, ಸಾಹೇಬ್ರು ಎಂತ ಹೆಸರು ಮಾಡಿದ್ದಾರೆ ಅಂತೇಳಿ. 2028ಕ್ಕೆ ಸಿಎಂ ಆಗ್ತಾರೋ ಬಿಡ್ತಾರೋ, ಆದ್ರೆ ಇಡೀ ರಾಜ್ಯದ ಮನಸ್ಸನ್ನ ಗೆದ್ದಿದ್ದಾರೆ. ಇಡೀ ರಾಜ್ಯದ ಜನ ಅವ್ರನ್ನ ಅಪ್ಕೊಂಡಿದ್ದಾರೆ. ಅಹಿಂದ ಸಮುದಾಯ ಅನ್ನೋದು ಅತಿ ದೊಡ್ಡ ಸಮುದಾಯ, ಅಹಿಂದ ಸಮುದಾಯ. ಸಿದ್ದರಾಮಯ್ಯನವರ ನಂತರ ಯಾರಾದ್ರೂ ಅಹಿಂದ ನಾಯಕರು ಅಂತ ಹೇಳಿ ಇಡೀ ರಾಜ್ಯ ಒಪ್ಕೊಂಡಿದೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಸಾಹೇಬ್ರು. ಅದು ಇಡೀ ರಾಜ್ಯನೇ ಈಗ ಮಾತಾಡ್ತಾ ಇದೆ. ನೀವೆಲ್ಲೋ ಒಂದ್ಸಲ 2 ಸಲ ಟಿಕೆಟ್ ತಗೊಂಡು ಸೋತು ಕುತ್ಕೊಂಡು ಇಲ್ಲ 2028ಕ್ಕೆ ಎಮ್ಕಲ್ಮಡಿ ಮತಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸ್ತಾರೆ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕಿಂತ 2028ಕ್ಕೆ ನಾನು ಟಿಕೆಟ್ ಹೆಂಗ್ ತಗೋಬೇಕು ಅಂತ ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದು. ಇಷ್ಟನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.